ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಈ ಪ್ರಪಂಚದೆಲ್ಲೆಡೆ ತನಗಾಗಿ ಯಥಾರ್ಥ ಮನಸ್ಸಿನಿಂದ ನಿಲ್ಲುವವರನ್ನು ಹುಡುಕ್ತಾನಂತೆ. ಯಾರು ಯಥಾರ್ಥ ಮನಸ್ಸಿನಿಂದ ಇರ್ತಾರೋ ಅವರನ್ನು ಕರ್ತನು ಹುಡುಕ್ತಾನೆ. ನೋಡಿ, ಯೆರೆಮೀಯ ಪತ್ರಿಕೆ 32ನೇ ಅಧ್ಯಾಯ 27 ನೀವು ನೋಡಿ. ಇಗೋ, ನಾನು ಯೆಹೋವನು. ಮಗನೇ, ಮಗಳೇ, ಇಲ್ಲಿ ಸ್ವಲ್ಪ ಗಮನಿಸ್ತೀಯಾ? ಗಮನ ಇಟ್ಟು ಕೇಳು. ಇಗೋ, ನಾನು ಯೆಹೋವನು. ನಾನು ನರಪ್ರಾಣಿಗಳಿಗೆಲ್ಲ ದೇವರು. ಗಮನಿಸಿ, ದೇವರು ನನಗೆ ಅಸಾಧ್ಯವಾದದ್ದುಂಟೋ? ಇಲ್ಲಿ ಗಮನಿಸು ಮಗಳೇ, ನಾನು ನರಪ್ರಾಣಿಗಳಿಗೆಲ್ಲರಿಗೂ ದೇವರು. ಸತ್ಯವೇದವನ್ನು, ಈ ಸತ್ಯವೇದದಲ್ಲಿ ನೀವು ಗಮನಿಸೋದೇನಪ್ಪ ಅಂತಂದರೆ, ಸೊಳ್ಳೆಯನ್ನು ಶೋಷಿಸಿದರು, ಒಂಟೆಯನ್ನು ನುಂಗಿದರು ಎಂಬುದಾಗಿ ಒಂದು ವಿವರಿಸಲ್ಪಟ್ಟಂಥ ಪರಿಸಾಯರಂತೆ ಇರುವುದಿಲ್ಲ. ದೇವರ ವಾಕ್ಯದ ಮೂಲ ತತ್ವಗಳನ್ನು ನಂಬಿ ಅವುಗಳನ್ನು ಉಳಿಸಿಕೊಳ್ಳುವುದಕ್ಕೆ ದೃಢವಾಗಿ ನಿಂತು ಅದಕ್ಕಾಗಿ ಎಂತಹ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾಗಿದ್ದರು. ಎಲಿಯನು, ಸ್ನಾನಿಕನಾದಂಥ ಯೋಹಾನ, ಪೌಲ, ಮಾರ್ಟಿನ್ ಲೂಥರ್, ಜಾನ್ ವೆಸ್ಲಿ, ಎರಿಕ್ ಲಿಟಲ್, ಈ ದೈವ ಭಕ್ತರ ಜೀವಿತ ಚರಿತ್ರೆಗಳನ್ನು ನೀವು ನೋಡಿ ಆಶ್ಚರ್ಯ ಆಗ್ತದೆ. ಈ ದೇವ ಭಕ್ತರಂತೆ ಜನರು ದೇವರು ಹುಡುಕ್ತಿದ್ದಾರೆ. ದೇವರು ಇಂತಹ ಶಿಸ್ತಿನ ಜೀವನವನ್ನು ಬಾಳುವ ಜನರಿಂದ ಪರಲೋಕವನ್ನು ತುಂಬಿಸಲಿದ್ದಾರೆ ಅನ್ನುವಂತಹ ಒಂದು ದೃಢ ಕಲ್ಪನೆ ನಿಮ್ಮಲ್ಲಿ ಬರಬೇಕು ಪ್ರಿಯರೇ, ನಿಮ್ಮಲ್ಲಿ ಬರಬೇಕಾಗ್ತದೆ. ಯೆರೆಮೀಯ ಅತ್ಯಂತ ಅದ್ಭುತವಾಗಿ ಊರ್ಜಿತವಾದದ್ದನ್ನು ಕಟ್ತಾನೆ. ಊರ್ಜಿತತೆ ಅವನ ಬದುಕೆಂಬುದಾಗಿ ಅವನು ನೆನೆಸ್ತಾನೆ. ಯಾಕಂದರೆ ಅವನು ಅತ್ಯುತ್ತಮವಾಗಿ ನಡೆಯುವವನಾಗಿದ್ದಾನೆ, ಅತ್ಯುತ್ತಮವಾಗಿ ನಡೆಸುವವನಾಗಿದ್ದಾನೆ. ಯೇಸು ಸ್ವಾಮಿ ನಮ್ಮನ್ನು ಅತ್ಯುತ್ತಮವಾಗಿ ನಡೆಸ್ತಾರೆ. ಪೌಲನ ಜೀವಿತವನ್ನು ನೀವು ನೋಡಿ, ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯ 25ರಿಂದ 31ರವರೆಗೂ ನೀವು ಓದಿಕೊಳ್ಳಿ. ಅದರಲ್ಲಿ ನಾನು ಕೆಲವು ಭಾಗಗಳನ್ನು ಮಾತ್ರ ನಿಮಗೆ ಧ್ಯಾನಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಗಮನಿಸಿ, ಪೌಲ ಮತ್ತು ಸೀಲನು ಪ್ರಾರ್ಥನೆ ಮಾಡ್ತಾ ದೇವರಿಗೆ ಪದಗಳನ್ನು ಆಡ್ತಾ ಇದ್ದರಂತೆ. ನೀನು ಹೇಗೆ ಆಡ್ತಾ ಇದ್ದೀಯೋ ನಿನ್ನ ಹೃದಯವೊಮ್ಮೆ ಪರೀಕ್ಷೆ ಮಾಡಿಕೊ. ಜನ ನೋಡ್ತಾರೆ ಅಂತೇಳಿ ಹಾಡ್ತಾ ಇರ್ಬೋದೇನೋ, ನನ್ನ ಹಾಡನ್ನು ಜನ ಗುರುತಿಸಲಿ ಎಂಬುದಾಗಿ ನೀನು ಸಭೆಯಲ್ಲಿ ಆಡ್ತಾ ಇರಬಹುದೇನೋ, ಜನ ನನ್ನ ಹಾಡನ್ನು ನನ್ನನ್ನು ಗುರುತಿಸಲಿ ಎಂಬುದಾಗಿ ನಿನ್ನ ಮನದಲ್ಲಿರಬಹುದೇನೋ. ಆದರೆ ಇಲ್ಲಿ ನೋಡಿ, ಅವರು ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ದರು. ದೇವರಿಗೆ ಅವರು ಸ್ತುತಿ ಪದಗಳನ್ನು ಆಡುವಾಗ ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರಂತೆ, ಗಮನವಿಟ್ಟು ಕೇಳ್ತಾ ಇದ್ರಂತೆ. ಸ್ತುತಿ ನಮ್ಮನ್ನು ಕರ್ತನ ಬಳಿ ಕೊಂಡೊಯ್ತದೆ. ನಾವು ಆಡುವಾಗ ಕರ್ತನು ಇಳಿದು ಬರ್ತಾನೆ. ನನ್ನ ಮಗನು ಮನಭಾರದಿಂದ ಆಡ್ತಾ ಇದ್ದಾನೆ, ನನ್ನ ಮಗಳು ಯಥಾರ್ಥವಾಗಿ ಆಡ್ತಾ ಇದ್ದಾಳೆ ಎಂಬುದಾಗಿ ಕರ್ತನು, ನಾವು ಕರ್ತನನ್ನು ಆರಾಧಿಸುವಾಗ ಕರ್ತನು ಬಂದು ನಮ್ಮ ಪಕ್ಕದಲ್ಲಿ ನಿಲ್ಲುತ್ತಾನೆ. ಇಲ್ಲಿ ಹಾಗೆ ಆಡ್ತಾ ಇದ್ದಾಗ ಸೆರೆಮನಿಯವರೆಲ್ಲರೂ ಲಕ್ಷ್ಯವಿಟ್ಟು ಗಮನದಿಂದ ನೋಡ್ತಾ ಇದ್ದಾಗ ಅಲ್ಲಿ ಒಂದು ಭೂಕಂಪ ಉಂಟಾಗ್ತದೆ. ಭೂಕಂಪ ಉಂಟಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲುತ್ತಾವಂತೆ. ಪ್ರೀತಿಯ ಸ್ನೇಹಿತರೆ, ಪ್ರಿಯರೇ, ನಿಮ್ಮ ಹಾಡು ಆಡುವಾಗ ನಿಮ್ಮ ಸುತ್ತಮುತ್ತಲಿರುವವರು ವ್ಯತ್ಯಾಸಗಳನ್ನು ಕಾಣಬೇಕು, ನಡುಗಬೇಕು, ಅಭಿಷೇಕ ಆಗಬೇಕು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಯೇಸುವೆ 7 ಲ್ಯಾಂಪ್ ಚಾನಲ್ ಮಕ್ಕಳ ಮೇಲೆ ಅಪ್ಪ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಒಂದು ಆತ್ಮಿಕವಾದಂಥ ಒಂದು ಭಯ ಮಕ್ಕಳಲ್ಲಿ ಹುಟ್ಟಾಗಲಿ ಸ್ವಾಮಿ. ಒಂದು ಆತ್ಮಿಕವಾದಂಥ ಒಂದು ಬಲ ಮಕ್ಕಳಲ್ಲಿ ಬರಲಿ. ಮಕ್ಕಳನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.